ಹಾಯ್ ಗಾಯ್ಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗಾಯ್ಸ್, ನಿಮಗೆ ಇಷ್ಟ ಅನ್ನೋದು ಬರುತ್ತೆ. ನೀವು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ಇಷ್ಟ ಅನ್ನೋದು ಬರುತ್ತೆ. ಯಾವ ರೀತಿ ಬರುತ್ತೆ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ವೀಡಿಯೋ ಎಂಡೋರ್ಗೂ ನೋಡಿಬಿಟ್ಟು ನಾನು ಹೇಳೋ ಪ್ರೋಸೆಸ್ ಮಾಡಿದ್ರೆ ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಲ್ವಾ ಅಷ್ಟು ಅನ್ನೋದು ಸಿಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಕೂಡ ಪೇಮೆಂಟ್ ಪ್ರೂಫ್ ಕೂಡ ನೋಡ್ಬೋದು. ನನಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಯಾವ ರೀತಿ ಬರುತ್ತೆ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಇನ್ನು ಲೇಟ್ ಯಾಕೆ ಗೈಸ್, ನಡೀರಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಲಿಂಕ್ ಅನ್ನೋದು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ನೀವೇನಪ್ಪ ಮಾಡಬೇಕಂದ್ರೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಏನೂ ಇಲ್ಲ, ರಿಜಿಸ್ಟರ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದು ಒಂದು ಕ್ಯಾಂಪೇಜಿನ್ ಲೂಟ್ ಅನ್ನೋದು. ಸೊ ನೀವೇನು ಮಾಡಬೇಕು, ಅಲ್ಲಿ ನಿಮಗೆ ಯಾವುದ್ರಲ್ಲಿ ಬರಬೇಕು, ಇದು ಯಾವುದರಲ್ಲಿ ಬೇಕು ಆ ಡೀಟೇಲ್ಸ್ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಓಕೆ ಗೈಸ್, ನೋಡ್ಕೋದು ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ಅಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಆಯ್ತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಇಲ್ಲಿ ಸಕ್ಸಸ್ಫುಲ್ಲಾಗಿ ಆ್ಯಕ್ಟಿವೇಟೆಡ್ ಅಂತ ಬರುತ್ತೆ. ಮತ್ತು ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ಅಲ್ಲಿ ಒಂದು ಟಿಕ್ ಮಾರ್ಕ್ ಅನ್ನೋದು ಹಾಕಿಬಿಟ್ಟು ಕೆಳಗಡೆ ಅಕ್ಸೆಪ್ಟ್ ಆಯ್ತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಇಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಅದಾದಮೇಲೆ ನಿಮ್ಮ ಪಿನ್ ಕೋಡು, ಮೇಲ್ ಆರ್ ಫೀಮೇಲು, ಜಸ್ಟ್ ಬೇಸಿಕ್ ಡೀಟೇಲ್ಸ್ ಕೇಳ್ತಾ ಇರುತ್ತೆ. ನಿಮ್ಮ ಮೇಲ್ ಆರ್ ಫೀಮೇಲು, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡು, ನಿಮ್ಮ ಇಮೇಲ್ ಐ ಡಿನೂ, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು ಹಾಕಿಬಿಟ್ಟು ಕೆಳಗಡೆ ಒಂದು ಐ ಆಮ್ ನಾಟ್ ರೋಬೋಟ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ರಿಸೀವ್ ಅನ್ನೋದಾಗುತ್ತೆ. ಅದಾಗಿಬಿಟ್ಟು ನೀವು ಸಕ್ಸಸ್ಫುಲ್ಲಾಗಿ ಇಲ್ಲಿ ಸೈನ್ ಅಪ್ ಅಥವಾ ಕಂಪ್ಲೀಟ್ ಅನ್ನೋದು ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ನೀವು ಇಮೇಲ್ ಐ ಡಿ ನೀವು ಇಟ್ಕೋಬೇಕು. ಇಲ್ಲಿ ಸೆಕೆಂಡ್ ಆಪ್ಷನ್ ಐತಲ್ವ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ. ಪ್ಲೇಸ್ಟೋರಿಂದ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ನೋಡ್ಬೋದು ನಾನು ಡೌನ್ಲೋಡ್ ಅನ್ನೋದು ಮಾಡ್ತಿದ್ದೀನಿ. ಇದು ಡೌನ್ಲೋಡ್ ಆದ ತಕ್ಷಣ ಓಪನ್ ಅನ್ನೋದು ಮಾಡಿರಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಕ್ಸೆಪ್ಟ್ ಅಂತ ಬರುತ್ತೆ. ಎಲ್ಲ ಕೇಳುತ್ತೆ, ಎಲ್ಲ ಅಕ್ಸೆಪ್ಟ್ ಮಾಡಿರಿ. ಅಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಏನು ಡೀಟೇಲ್ಸ್ ಕೊಟ್ಟರು ಅದು ಇಲ್ಲಿ ಕೊಟ್ಬಿಟ್ಟು ನಿಮ್ಮ ಮೊಬೈಲ್ ಯಾವುದಿರುತ್ತೋ ಅದು ನೇಮ್ ಶೋ ಆಗುತ್ತೆ. ಅದು ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಐತಲ್ಲ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಡಾಟಾ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎನೇಬಲ್ ಅಂತ ಬರುತ್ತೆ. ಇದೇನಪ್ಪ ಅಂದರೆ ತ್ರೀ ಟೈಪ್ಸ್ ಆಫ್ ಇದು ಕೇಳುತ್ತೆ ಎನೇಬಲ್ಸು. ಒಂದು ಸೆಟ್ಟಿಂಗಲ್ಲಿ ಮಾಡಬೇಕು, ಅದು ಯಾವುದಾದ್ರೂ ಜಸ್ಟ್ ಅದೇ ಶೋ ಅನ್ನೋದಾಗುತ್ತೆ. ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಮಾಡ್ತಿದ್ದೀನಿ. ಆನು ಎಲ್ಲ ಸೆಟ್ಟಿಂಗಲ್ಲಿ ಹೋಗಿ ಪರ್ಮಿಷನ್ ಆನ್ ಅನ್ನೋದು ಮಾಡಬೇಕು. ಒಂದು 3-4 ಟೈಮ್ಸ್ ಕೇಳುತ್ತೆ. ಎಲ್ಲದರಲ್ಲೂ ಹೋಗಿಬಿಟ್ಟು ನೀವು ಈ ಅಪ್ಲಿಕೇಶನ್ದೆಲ್ಲ ಪರ್ಮಿಷನ್ಸ್ ಎಲ್ಲ ಆನ್ ಅನ್ನೋದು ಮಾಡಿರಿ. ಮತ್ತು ಲಾಸ್ಟ್ಗೆ ಅಕ್ಸೆಪ್ಟ್ ಅಂತ ಬರುತ್ತೆ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತೆ ಬರುತ್ತೆ. ಮತ್ತೆ ಕ್ಲಿಕ್ ಮಾಡಿದೆ ನೋಡ್ಬೋದು ಕಂಗ್ರ್ಯಾಚುಲೇಷನ್ಸ್ ಅಂತ ಬಂತು. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಬ್ಯಾಕ್ ಅನ್ನೋದು ಬಂದೆ. ವಿಸಿಟ್ ಅಂತ ಏನೋ ಒಂದು ಆಪ್ಷನ್ ಬರುತ್ತೆ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. ಯಾವುದಾದ್ರೂ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಇಲ್ಲೇನಪ್ಪ ಮಾಡಬೇಕಂದ್ರೆ ಮೊಬೈಲ್ ನಂಬರು, ಪಾಸ್ವರ್ಡು, ಅಲ್ಲಿ ಐ ಆಮ್ ನಾಟ್ ರೋಬೋಟು ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಮತ್ತೆ ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನಪ್ಪ ಹಾಕಬೇಕಂದ್ರೆ ನಿಮ್ಗೆ ಏನು ಸಿಗುತ್ತೋ ಅದು ನಿಮ್ಗೆ ಏನು ಇಷ್ಟ ಬರುತ್ತೋ ಅದು ಹಾಕಿಬಿಟ್ಟು ಮತ್ತೆ ಇಲ್ಲಿ ಕೇಳುತ್ತೆ ನೋ ಎಸ್ ಅಂತ ಯಾವುದಾದ್ರೂ ಒಂದು ಡೀಟೇಲ್ಸ್ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಮತ್ತು ಇಲ್ಲಿ ನಿಮ್ಮ ಎಜುಕೇಷನ್ ಏನು ಮಾಡ್ತಿದ್ದೀರಾ, ಏನು ಎಲ್ಲ ಕೇಳುತ್ತೆ. ಪ್ರತಿಯೊಂದು ಏನು ಎಜುಕೇಷನ್ ಮಾಡ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ಏನೇನಿದೆ ಎಲ್ಲ ಕೇಳುತ್ತೆ. ಜಸ್ಟ್ ನೀವು ರ್ಯಾಂಡಮಾಗಿ ಯಾವುದಾದ್ರೂ ಒಂದು ಹಾಕಿ ಅದೇ ಆಗಬೇಕಂತ ಏನು ರೂಲ್ಸ್ ಏನಿಲ್ಲ. ಅವೆಲ್ಲ ಯಾವುದಾದ್ರೂ ಒಂದು ಚೂಸ್ ಅನ್ನೋದು ಮಾಡಿಬಿಟ್ಟು ಕೆಳಗಡೆ ಕಂಪ್ಲೀಟ್ ಅಂತ ಆಯ್ತಲ್ವಾ, ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮ್ಮ ವ್ಯಾಲೆಟಲ್ಲಿ ಇಷ್ಟು ಕಾಯಿನ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಇಲ್ಲೇನಪ್ಪ ಮಾಡಬೇಕಂದ್ರೆ ಸ್ಟೆಪ್ 2 ಸೆಕೆಂಡ್ ಆಪ್ಷನ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇನ್ನೂ ಡೀಟೇಲ್ಸ್ ಕೇಳುತ್ತೆ, ಅದೇ ಆ್ಯಡ್ ಅನ್ನೋದು ಮಾಡಬೇಕು. ನೋಡ್ಬೋದು ಇಮೇಲ್ ಐ ಡಿ ಕೇಳುತ್ತೆ. ಇಮೇಲ್ ಐ ಡಿ ಹಾಕಿಬಿಟ್ಟು ಅದಕ್ಕೆ ಒಂದು ರಿಸೀವ್ ಅನ್ನೋದಾಗುತ್ತೆ. ಅದು ಹಾಕಿಬಿಟ್ಟು ಮತ್ತೆ ಇಲ್ಲಿ ಕೇಳುತ್ತೆ ಮೇಲ್ ಆರ್ ಫೀಮೇಲ, ಮ್ಯಾರಿಡ್ ಅನ್ಮ್ಯಾರಿಡ, ಏನು ವರ್ಕ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಅದು ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು ಏನೋ ಒಂದು ಕೇಳುತ್ತೆ. ನೀವು ಯಾವುದಾದ್ರೂ ಹಾಕಿರಿ. ಜಸ್ಟ್ ಬೇಸಿಕ್ ಡೀಟೇಲ್ಸ್ ಅನ್ನೋದು ಹಾಕಿಬಿಟ್ಟು ಕೆಳಗಡೆ ಕಂಪ್ಲೀಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಕಂಪ್ಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಅಷ್ಟೇ ಮುಗೀತು. ಇದು ಕೂಡ ಮುಗೀತು. ನಿಮಗೆ ಸಕ್ಸಸ್ಫುಲ್ಲಾಗಿ ಮತ್ತೆ ಈ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಆ್ಯಡ್ ಅಂತ ಇನ್ನೊಂದು ಆಪ್ಷನ್, ಥರ್ಡ್ ಆಪ್ಷನ್ ಬರುತ್ತೆ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲೇನಪ್ಪ ಮಾಡಬೇಕಂದ್ರೆ ಮತ್ತೆ ಒಂದು ಆಪ್ಷನ್ ಬರುತ್ತೆ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ನೋಡ್ಬೋದು ಒಂದು ಕನೆಕ್ಟೆಡ್ ಅಂತ, ಕಂಪ್ಲೀಟೆಡ್ ಅಂತ ಒಂದು ಬರುತ್ತೆ. ಕಂಪ್ಲೀಟೆಡ್ ಅಂತ ಬರುತ್ತಲ್ವ, ಇದು ಕಂಪ್ಲೀಟ್ ಆದ ತಕ್ಷಣ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಡಿವಿಸಲ್ಲಿ ಇವಾಗೆಲ್ಲ ಇದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಅನ್ನೋದಾಗಿದೆ. ಇದು ಕಂಪ್ಲೀಟ್ ಆಗುತ್ತಲ್ವ, ನೀವೇನಪ್ಪ ಮಾಡಬೇಕಂದ್ರೆ ಮತ್ತೆ ಇನ್ನೊಂದು ಸೆಕೆಂಡ್ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ ಟ್ರ್ಯಾಕಿಂಗ್ದು. ಅದು ಹಾಕಿಬಿಟ್ಟು ಅಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಇದು ಯಾವುದ್ರಲ್ಲಿ ಬರುತ್ತೆ ಬೇಕೋ ಅದರಲ್ಲಿ ಹಾಕೋದ್ರಲ್ವ, ಆ ಡೀಟೇಲ್ಸ್ ಹಾಕಿರಿ. ನೋಡ್ಬೋದು ನಂದು ಟ್ರ್ಯಾಕ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಆಗಿದೆ. ನಾನೇನಪ್ಪ ಮಾಡಬೇಕಂದ್ರೆ ಈ ಅಪ್ಲಿಕೇಶನ್ನ 3 ಡೇಸ್ ಓಪನ್ ಅನ್ನೋದು ಮಾಡಬೇಕು. ನೋಡ್ಬೋದು ಪ್ರೂಫ್ ಕೂಡ ರಿಸೀವ್ ಅನ್ನೋದಾಯಿತು. 3 ಡೇಸ್ ನಾನು ಓಪನ್ ಮಾಡಬೇಕು. ಇವತ್ತು ಮಾಡಬೇಕು, ನಾಳೆ ಮಾಡಬೇಕು, ನೆಕ್ಸ್ಟ್ ಡೇ ಮಾಡಬೇಕು, ನೆಕ್ಸ್ಟ್ ಈ ಥರ 3 ಡೇಸ್ ಮಾಡಿದ್ರೆ ನನಗೆ ಇಷ್ಟು ಅಮೌಂಟ್ ನೀವು ಯಾವ ಯು ಪಿ ಐ ಡಿ ಹಾಕಿದ್ದೀರೋ ಅದಕ್ಕೆ ರಿಸೀವ್ ಅನ್ನೋದಾಗುತ್ತೆ. ಅದಾದಮೇಲೆ ನಿಮಗೆ ಇನ್ನೂ ಇಷ್ಟು ಅಮೌಂಟ್ ಬೇಕಲ್ವಾ, ಅದು ಯಾವ ರೀತಿ ಬರುತ್ತಂದರೆ ನಿಮಗೆ ಸೈನಪ್ ಬೋನಸ್ ಇಷ್ಟು ಬರುತ್ತೆ. ಏನೇಳಿ ಇಷ್ಟು ಬರುತ್ತೆ. ನೀವು ಫಸ್ಟ್ ಡೇ ಮಾಡ್ತೀರಲ್ವ, ಫಸ್ಟ್ ಡೇ ಲಾಗಿನ್ ಆಗ್ತಾ ಮತ್ತು ಎಕ್ಸ್ಟ್ರಾ ಸೈನಪ್ ಬೋನಸ್ ಇಷ್ಟು ಅನ್ನೋದು ಬರುತ್ತೆ. ಎಷ್ಟಾಯಿತು, ಇಷ್ಟು ಕಾಯಿನ್ಸ್ ಆಯಿತು. ನೀವು 1000 ಕಾಯಿನ್ಸ್ ಏನಾದರೂ ಮಾಡಿದ್ರೆ ನೀವು ಸಕ್ಸಸ್ಫುಲ್ಲಾಗಿ ಇನ್ನು 100 ನೀವು ತಗೋಬೋದು. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ನೀವು ನಿಮ್ಮ ಹತ್ರ ಎಷ್ಟೈತೆ ಇಷ್ಟು ಸೈನಪ್ ಬೋನಸ್ ಬರುತ್ತೆ. ಇನ್ನು ಎಕ್ಸ್ಟ್ರಾ ಇಷ್ಟು ಸಿಗುತ್ತೆ. ಇಷ್ಟಾಯಿತು. ನಿಮಗೆ ಇನ್ನೂ ಇಷ್ಟು ಬೇಕಲ್ವಾ, ನಿಮಗೆ ಏನಾದರೂ ಈ ಅಪ್ಲಿಕೇಶನ್ನ ಡೈಲಿ ಬಂದು ಓಪನ್ ಅನ್ನೋದು ಮಾಡಿರಿ. ಒಂದು 2-3 ಮಿನಿಟ್ಸ್ ಜಸ್ಟ್
2-3 ಮಿನಿಟ್ಸ್ ಬಂದು ಓಪನ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ ಡೈಲಿ ಇಷ್ಟು ಕಾಯಿನ್ ಸಿಗುತ್ತೆ. ಇಷ್ಟಂದರೆ ಎಷ್ಟಪ್ಪ ಆಗುತ್ತಂದರೆ 12 60 ಅಂದರೆ 12 ಡೇಸ್ ಏನಾದರೂ ನೀವು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಇಷ್ಟು ಕಾಯಿನ್ ಸಕ್ಸಸ್ಫುಲ್ಲಾಗಿ ನಿಮಗೆ ಆರಾಮಾಗಿ ಆಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಸೈನಪ್ ಬೋನಸ್ 400 ಕಾಯಿನ್ ಸಿಗಿರುತ್ತೆ. ಇನ್ನು ನೀವು ಇಷ್ಟು ಕಾಯಿನ್ಸ್ ಅನ್ನೋದು ಅರ್ನಿಂಗ್ ಅನ್ನೋದು ಮಾಡಿಕೊಂಡು ತಗೋಬೋದು. ಸೊ ನೀವೇನಪ್ಪ ಮಾಡಬೇಕಂದ್ರೆ ಈ ಅಪ್ಲಿಕೇಶನ್ ಜಸ್ಟ್ ಏನೂ ಇಲ್ಲ, 1 or 2 ಮಿನಿಟ್ಸು ಡೈಲಿ 12 ಡೇಸ್ ಬಂದು ಓಪನ್ ಮಾಡಿದ್ರೆ ನಿಮಗೆ ಇಷ್ಟು ಕಾಯಿನ್ಸ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಆವಾಗ ನೀವು ಇನ್ನೂ ಎಕ್ಸ್ಟ್ರಾ ಇಷ್ಟು ಅಮೌಂಟು ನೀವು ತಗೋಬೋದು. ಎಕ್ಸ್ಟ್ರಾ ಇನ್ನು ನೀವು ಅಷ್ಟು ಅಮೌಂಟು ಯಾವುದಾದ್ರೂ ಒಂದು ಗಿಫ್ಟ್ ಕಾರ್ಡ್ ಮೂಲಕ ತಗೋಬೋದು. ನಿಮಗೆ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಕೂಡ ತೋರಿಸಿದ್ದೀನಿ. ಸೊ ಇದು ನಿಮ್ಮ ಹತ್ರ ಎಷ್ಟು ಡಿವೀಸ್ ಐತೆ, ನಿಮ್ಮ ಮನೆಯಲ್ಲಿ ಒಂದು 5 ಡಿವೀಸ್ ಇದ್ದರೆ ಪ್ರತಿ ಡಿವೀಸಲ್ಲೂ ಇದು ಮಾಡ್ಕೊಳ್ಳಿ. ಪ್ರತಿ ಡಿವೀಸಲ್ಲೂ ವರ್ಕ್ ಅನ್ನೋದಾಗ್ತಿದೆ, ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಡೇಸಲ್ಲಿ ಇನ್ನೂ ಬಿಗ್ ಲೂಟ್ಸ್ ಅನ್ನೋದು ಬರ್ತಿರ್ತವೆ. ಸೊ ಇದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿಬಿಟ್ಟು ಅರ್ನಿಂಗ್ ಆಗಿದ್ರೆ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿರಿ. ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.